ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಕರ್ನಾಟಕ ಕಂಡ ಮಹಾನ್ ಸಂತ, ಕರ್ನಾಟಕ ಸಾಹಿತ್ಯಕ್ಕೆ ಮಹಾನ್ ಕೊಡುಗೆಯನ್ನು ಕೊಟ್ಟ ಸಂತ ಕನಕದಾಸರ ಬಗ್ಗೆ ಅವರು ಬರೆದಿರುವ ಕವಿತೆಗಳು. ಅವರು 250 300 ಕವಿತೆಗಳನ್ನ ಬರೆದಿದ್ದಾರೆ. ಸೊ ಅದರ ಬಗ್ಗೆ ಅದರ ಒಂದು ಇಣುಕು ನೋಟ ನೋಡೋಣ. ಒಂದು 4-5 ಅವರು ಫೇಮಸ್ ಆಗಿರೋ ಕವನಗಳಿದ್ದಾವೆ. ಸೊ ಅದ್ರ ಬಗ್ಗೆ ಅದನ್ನು ನಾನು ಇವತ್ತು ನಿಮಗೆ ಮೊದಲನೇ ಕವನ ಅಂತಂದರೆ ತಲ್ಲಣಿಸದಿರು ಕಂಡ್ಯ. ಸೊ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆದೆಯವರು ಯಾರೋ. ಹುಟ್ಟಿಸಿದ ದೇವ ತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ. ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರೋ. ಯಾರೋ ಹಡೆದ ಜನನಿಯ ತೆರದೆ ಸ್ವಾಮಿ ಹೊಡೆಗೀಣಾಗಿ ಬಿಡದೆ ರಕ್ಷಿಪದಿನಕ್ಕೆ ಸಂದೇಹ ಬೇಡ. ಕಲ್ಲಿನಲ್ಲಿ ಹುಟ್ಟಿದ ಕೂಗುವ ಕಪ್ಪೆಗೆ ಅಲ್ಲಿ ಆಹಾರವನ್ನು ತಂದಿರುವರು ಯಾರೋ. ಬಲ್ಲಿದನು ಕಾಗಿನೆಲೆ ಆದಿಕೇಶವರಾಯ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಸೊ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಸೊ ನಾವು ಜೀವನದಲ್ಲಿ ತುಂಬ ನನಗೆ ಏನಂತಾರೆ, ಇಷ್ಟು ಕಷ್ಟ ಇದೆ, ಅಷ್ಟು ಕಷ್ಟ ಇದೆ, ನಾವು ಇರೋಕ್ಕಾಗೋದಿಲ್ಲ, ಸಾಯಬೇಕು ಅಂತ ಎಷ್ಟೊಂದು ಮಾನಸಿಕವಾಗಿ ಯಾರ್ಯಾರು ತೊಂದರೆಗೊಳಗಾಗಿರ್ತಾರೆ ಅಂಥವ್ರಿಗೆಲ್ಲ ಇದು ಜೀವನನೇ ಬೇಜಾರಾಗಿದ್ದವ್ರಿಗೆ ಇದು ಒಂದು ತುಂಬ ಏನಂತಾರೆ ನಂಬಿಕೆ ಮತ್ತು ಬದುಕೋದಕ್ಕೆ ದಾರಿ ತೋರಿಸುವಂಥ ಪೊಯಮ್. ಅಂದರೆ ಇವಾಗ ಇದರಲ್ಲಿ ಏನಂತಾರೆ, ಯಾವುದೋ ಬೆಟ್ಟದಲ್ಲಿ ಗಿಡ ಬೆಳೆಯುತ್ತೆ, ಅದಕ್ಕೇನು ಪ್ರತಿ ಸ್ವಲ್ಪ ಏನಂತಾರೆ ಅದಕ್ಕೆ ಯಾರೂ ಹೋಗ್ಬಿಟ್ಟು ನೀರು ಹಾಕೋದಿಲ್ಲ. ಸೊ ಆದರೂ ಅದು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಕಾಡಲ್ಲಿರೋ ಗಿಡ. ಆಮೇಲೆ ಕಲ್ಲಲ್ಲಿ ಹುಟ್ಟೋದು ಕಪ್ಪೆಗೆ ಅದಕ್ಕೆ ಯಾರೂ ನೀರು ಹಾಕೋದಿಲ್ಲ, ಬಟ್ ಆದರೂ ಅದು ಚೆನ್ನಾಗಿ ಬೆಳೆದು ಬಿಟ್ಟು ದೊಡ್ಡದಾಗುತ್ತೆ. ಸೊ ಈ ಥರ ನಾವು ಬದುಕೋದಕ್ಕೆ ತುಂಬ ಭಯ ಪಡಬಾರ್ದು. ಹೆಂಗೋ ಜೀವನ ನಡೆಯುತ್ತೆ, ಖುಷಿಯಾಗಿರಬೇಕು. ಸೊ ಇದ್ರ ಬಗ್ಗೆನೇ ಅವ್ರು ಬರ್ಕೊಟ್ಟಿರೋದು. ಸೊ ಆವಾಗಿನ ಕಾಲದಲ್ಲಿ 1600ನೇ ಕಾಲದಲ್ಲಿ ಎಷ್ಟು ಚೆನ್ನಾಗಿರೋ ಕವಿತೆನ ಬರ್ಕೊಟ್ಟಿದ್ದಾರೆ ಅವರು. ಸೊ ಇವಾಗ ನಾವು ಅದನ್ನು ಜಸ್ಟ್ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೇ ಸೊ ನಾವು ಲೈಫ್ನ ಎಷ್ಟು ಚೆನ್ನಾಗಿ ಇರ್ಬೋದು. ಅಂದರೆ ಆವಾಗಿನ ಕಾಲದಲ್ಲೂ ಅವರು ಈ ಥರದಲ್ಲೇ ಯೋಚನೆ ಮಾಡಿದ್ದಾರೆ, ಮುಂದಿನ ಪೀಳಿಗೆ ಯಾವ ಥರ ಇರ್ಬೋದು ಅಂತ. ಸೊ ಇವತ್ತಿನ ಯುವ ಪೀಳಿಗೆ ಹಳೆ ಕಾಲದಲ್ಲಿ ಏನೇನು ನಮ್ಮ ಹಿರಿಯರು ಏನೇನು ಕಲಿಸ್ಕೊಟ್ಟಿದ್ದಾರೆ ಅದರಿಂದ ಎಲ್ಲ ಅರ್ಥವನ್ನು ತಿಳ್ಕೊಂಬಿಟ್ಟು ತಮ್ಮ ಜೀವನವನ್ನು ನಡೆಸಬೇಕು ಅಂತ ನಾನು